ಸಿಎಂ ಆಪ್ತ ಸಚಿವ ಎಚ್ ಸಿ ಮಹದೇವಪ್ಪ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಮೂಡಾ ಸೈಟ್ ವಾಪಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಪತ್ನಿ ಪತ್ರ ಬರೆದಿರೋ ಬೆನ್ನಲ್ಲೇ ಪಾರ್ವತಿ ಅವರ ಪತ್ರ ಆಶ್ಚರ್ಯವನ್ನು ತಂದಿದೆ. ಅವರ ಮನಸ್ಸಿಗೆ ಕೂಡ ಘಾಸಿ ಆಗಿರಬಹುದು. ಮನನೊಂದು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಸಿಎಂ ವಿರುದ್ಧ ರಾಜಕೀಯ ಪಿತೂರಿ ನಡೆದಿದೆ ಅನ್ನೋದು ಸಚಿವ ಎಚ್ ಸಿ ಮಹದೇವಪ್ಪ ಅವರ ರಿಯಾಕ್ಷನ್ ಆಗ್ತಾ ಇದೆ. ಅಣ್ಣ ತಂಗಿ ಅವರ ನಡುವೆ ಆದದ್ದು ಇದನ್ನೆಲ್ಲ ಊಹಿಸಿರ್ಲಿಕ್ಕಿಲ್ಲ. ಅವರು ಎಲ್ಲ ನೋಡಿ ಅವರು ಮನಸ್ಸಿಗೆ ಘಾಸಿ ಆಗಿರ್ಬೋದು. ನಮ್ಮ ಮನೆತನದಲ್ಲಿ ಈ ಥರ ಎಂದು ನಾವು ಜನವಿರೋಧಿ ಆಗಲಿ, ಆಸ್ತಿ ಅಧಿಕಾರಕ್ಕೆ ಆಸೆ ಪಟ್ಟಾಗಲಿ ನಾವು ಏನೂ ಮಾಡೇ ಇಲ್ಲ. ಇಷ್ಟೆಲ್ಲ ಗೊಂದಲಾಗಿ ನಮ್ಮ ಪತಿ ಪ್ರಾಮಾಣಿಕವಾಗಿ ಜನಸೇವೆ ಮಾಡ್ತಾ ಬಂದರು. ಕಳಂಕ ಬಂದೇ ಇಲ್ಲ ಅವ್ರಿಗೆ. ಈ ಒಂದು ಕ್ಷುಲ್ಲಕ ಕಾರಣಕ್ಕೆ ಇಷ್ಟ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ. ಬಹುತೇಕ ಮನನೊಂದು ಹಿಂಸೆ ಪಟ್ಟು ಆ ಥರ ಮಾಡಿರ್ಬೋದು ಅಂತ ಅನಿಸಿದೆ ನನಗೆ. ನಾಲ್ಗೆಯಲ್ಲಿ ಮುಳ್ಳಿದೆಯಾ, ಇದನ್ನು ಮುಳ್ಳು ಕಾಣ್ತವ, ಎತ್ತಲಾಗ ಬೇಕಾದ್ರೂ ತಿರುಗಿಸ್ಬೋದು. ಆದರೆ ಕಾನ್ಸಿಯಸ್ ಒಂದು ಇರ್ತದಲ್ಲ, ಆತ್ಮಸಾಕ್ಷಿ ಅನ್ನೋದೊಂದು ಇರುತ್ತಲ್ಲ, ಸೊ ಅದು ಇಂಪಾರ್ಟೆಂಟು. ಈ ಥರ ರಾಜಕೀಯ ಗದಾಪ್ರಹಾರ ದಿಲ್ಲಿಯಿಂದ ರಾಜಭವನದಿಂದ ಇಲ್ಲಿ ತನಕ ಮಾಡೋದು ಗೊತ್ತಿಲ್ವಲ್ಲ. ಏನಾದ್ರು ತಪ್ಪಾದ ತಕ್ಷಣ ಸರ್ಕಾರದ ಕಿತ್ತಾಕ್ಬಿಡಿನಲ್ಲಿ ಅವ್ರು ಕೊಟ್ಟೋಯ್ತಾರ, ಅಡ್ಮಿನಿಸ್ಟ್ರೇಟಿವ್ ಲ್ಯಾಬ್ಸ್ ಆಗ್ತದೆ ಮಾಡಿದಾರ ಇತಿಹಾಸದಲ್ಲಿ. ಇಟ್ಸ್ ಪೊಲಿಟಿಕಲಿ ಮೋಟಿವೇಟೆಡ್ ರಾಜಕೀಯ ಒಂದು ಕಾನ್ಸ್ಪಿರಸಿ. ಒಂಚೂರು ನೋವಾಗಲ್ವಾ? ಮೂಡಾ ಸೈಟ್ ವಾಪಸ್ ಆತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಪತ್ನಿ ಬರೆದಿರೋ ಪತ್ರಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಸಿಎಂ ಆಪ್ತ ಶಾಸಕ ಪುಟ್ಟರಂಗ ಶೆಟ್ಟಿ ಅವರು ಸಮರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಅವರಿಗೆ ನಿವೇಶನವನ್ನ ಪ್ರಾಮಾಣಿಕವಾಗಿ ಕೊಟ್ಟಿರೋದು, ಪ್ರಾಮಾಣಿಕವಾಗಿ ಅದು ಬಂದಿದೆ. ಅರಿಶಿನ ಕುಂಕುಮ ರೂಪದಲ್ಲಿ ಸೈಟ್ ಬಳುವಳಿಯಾಗಿ ಬಂದಿದೆ. ಪ್ರಾಮಾಣಿಕ ದೃಷ್ಟಿಯಿಂದ ಸೈಟ್ ಅನ್ನು ಅವರು ವಾಪಸ್ ಕೊಟ್ಟಿದ್ದಾರೆ. ಚಾಮರಾಜನಗರದಲ್ಲಿ ಸಿಎಂ ಆಪ್ತ ಶಾಸಕ ಪುಟ್ಟರಂಗ ಶೆಟ್ಟಿ ಅವರು ಎಲ್ಲರೂ ಇದನ್ನ ಪ್ರಾಮಾಣಿಕ ಕನ್ನಡಕ ಹಾಕೊಂಡೇ ನೋಡಿ ಅಂತ ಒಂದು ಸಲಹೆಯನ್ನು ಕೊಟ್ಟಂಗೆ ಕಾಣಿಸ್ತಾ ಇದೆ. ಮುಗ್ಧವಾದಂಥ ಒಬ್ಬ ಮಹಿಳೆಯವರು. ನಾವೇ ಇದುವರೆಗೂ ನಾನು ಅವ್ರ ಮುಖವನ್ನು ನೋಡಿಲ್ಲ ಅಂತೀವ್ರವರು. ಅವರು ಎಲ್ಲ ಒಂದು ಕಡೆ ಅವ್ರಿಗೆ ಕೊಟ್ಟಿದ್ರೆ ಅವರು ಪ್ರಾಮಾಣಿಕವೇ ತಗೊಂಡಿರೋದು, ಅದೇನೋ ಅನ್ಯಾಯ ಮಾಡಿ ತಗೊಂಡಿಲ್ಲ. ಅವರ ತಮ್ಮನ್ನು ಅವ್ರಿಗೆ ಕೃಷ್ಣ ಕುಂಕುಮ ಕೊಡೋತಂಥ ಪರಿಪಾಠ ಇದೆ ನಮ್ಮ ಹಿಂದೂಗಳಲ್ಲಿ. ಆ ಥರ ಕೊಟ್ಟಿದ್ರು. ಅದನ್ನು ತೂದು ಏನೇನೋ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ನನ್ನ ಪತಿಯಾದಂಥ ಸಿದ್ದರಾಮಯ್ಯನವರು 43 ವರ್ಷಗಳ ಕಾಲ ಒಂದು ಪ್ರಾಮಾಣಿಕವಾದಂಥ ರಾಜಕಾರಣವನ್ನು ಮಾಡಿದ್ದಾರೆ. ನನ್ನಿಂದ ಯಾಕೆ ಇದನ್ನೇ ಆಗಬೇಕು, ಇದನ್ನು ವಾಪಸ್ಸು ನೀವು ಆ ಥರ ಆದರೆ ನೀವು ಇದನ್ನು ವಾಪಸ್ ಪಡ್ಕೊಳ್ಳಿ, ನನಗೆ ಇದೇನೇನೂ ಅಲ್ಲ, ನನಗೆ ನನ್ನ ಯಜಮಾನರು ಪ್ರಾಮಾಣಿಕವಾಗಿ ರಾಜಕಾರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ವಾಪಸ್ ಕೊಡ್ತಾ ಇದ್ದಾರೆ. ಮೊದಲೇ ಒಂದು ವೇಳೆ ವಾಪಸ್ ಕೊಟ್ಟಿದ್ರೆ ಎಷ್ಟೊಂದು ಕಾಂಟ್ರವರ್ಸಿನೇ ಆಗ್ತಿರ್ಲಿಲ್ವಲ್ಲ ಸರ್? ಅಲ್ಲ, ಮೊದಲು ವಾಪಸ್ ಕೊಡೋದು ಈ ಥರ ಕಾಂಟ್ರವರ್ಸಿಂದ ಅವ್ರಿಗೇನು ಗೊತ್ತಿತ್ತು? ನಾವು ಪ್ರಾಮಾಣಿಕವಾಗಿ ತಗೊಂಡಿದ್ದೀವಿ, ಪ್ರಾಮಾಣಿಕ ಮಾಡ್ಕೊಂಡು ಅಂತ ವಾದ ಮಾಡಿದ್ದಾರೆ ಅಷ್ಟೇ. ಈ ಮಟ್ಟದಲ್ಲಿ ಅದನ್ನು BJPಯವರು ಬೇಕು ಅಂತ ಸಿಎಂ ಬೆನ್ನಿಗೆ ನಿಲ್ಲೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಹಗರಣನೇ ಆಗಿಲ್ಲ, ಪ್ರಾಮಾಣಿಕತೆಯಿಂದ ನೋಡಿ, ಪ್ರಾಮಾಣಿಕ ದೃಷ್ಟಿಯಲ್ಲೇ ನೋಡ್ಬೇಕು ಇದನ್ನೆಲ್ಲರೂ ಅಂತ ಕೂಡ ಆಗ್ರಹಿಸೋ ಕೆಲಸವನ್ನ ಮುಂದುವರಿಸ್ತಾ ಇದ್ದಾರೆ ಸಿಎಂ ಆಪ್ತರು.